ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ 11 ಮಿನಿಟ್ ಶೋದಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಟಾಪ್ 25 ಸಿನಾನಿಮ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಎಲ್ಲ ಸಿನಾನಿಮ್ಸ್ ಪ್ರಶ್ನೆಗಳು ಎಲ್ಲಿಂದ ತಂದಿದ್ದೀರಾ ಸರ್ ಅಂತ ಏನಾದರೂ ಕೇಳಿದ್ರೆ SSC CHSL 2023 ಅಲ್ಲಿ ಏನು ಕ್ವಶನ್ ಪೇಪರ್ ಎಕ್ಸಾಮ್ ನಡೆದಿದೆ ಅಲ್ವಾ, ಆ ಪ್ರಶ್ನೆ ಪತ್ರಿಕೆಯಿಂದ ತಂದಿರತಕ್ಕಂತಹ ಸಿನಾನಿಮ್ಸ್ ಪ್ರಶ್ನೆಗಳಾಗಿರ್ತವೆ. ಸೊ ಹಾಗಾದ್ರೆ ಫಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ ಮ್ಯಾಗ್ನಾನಿಮಿಟಿ, ಇದರ ಸಿನಾನಿಮ್ ಏನು ಅಂತ ಕೇಳಿದಾನೆ. ಸೊ ಮ್ಯಾಗ್ನಾನಿಮಿಟಿ ಅಂತಂದ್ರೆ ಏನಂತ ಹೇಳ್ತೀವಿ ನಾವು? ಔದಾರ್ಯ ಅಂತ ಹೇಳ್ತೀವಿ. ಸೊ ಒಂದು ರೀತಿ ಹೇಳೋದಂತಂದ್ರೆ ದೊಡ್ಡ ಮನಸ್ಸು ಅಂತ ಹೇಳ್ತೀವಿ, ಗೊತ್ತಾ? ದೊಡ್ಡ ಮನಸ್ಸು, ಔದಾರ್ಯ, ಸಹಾಯ ಮಾಡುವ ಗುಣ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಡಿ, ಆಲ್ಟ್ರೂಯಿಸಮ್ ಅಂತ ಆಗುತ್ತೆ. ಸರಿನಾ? ಏನಾಗುತ್ತೆ ಅಂದ್ರೆ ಆಲ್ಟ್ರೂಯಿಸಮ್ ಅಂತ ಆಗುತ್ತೆ. ನೋಡಿ, ಇಲ್ಲಿ ಭಿಕ್ಷುಕಿಗೆ ಏನೋ ಕೊಡ್ತಾ ಇದ್ದಾರೆ ಇವರು, ಸೊ ದಾನವನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು? ಔದಾರ್ಯ ಅಂತ ಹೇಳ್ತೀವಿ. ಸೊ ಮ್ಯಾಗ್ನಾನಿಮಿಟಿ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಆಲ್ಟ್ರೂಯಿಸಮ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ಕ್ವಾಂಡ್ರಿ ಅಂತ ಕೊಟ್ಟಿದ್ದಾನೆ. ಸೊ ಕ್ವಾಂಡ್ರಿ ಅಂದ್ರೆ ಏನು? ಕ್ವಾಂಡ್ರಿ ಅಂದ್ರೆ ಇಕ್ಕಟ್ಟು ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಇಕ್ಕಟ್ಟು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ, ಇಂಪ್ಯಾಸ್ ಅಂತ ಆಗುತ್ತೆ. ಸರಿನಾ? ಇಂಪ್ಯಾಸ್ ಅಂದ್ರೂ ಕೂಡ ನಾವೇನಂತ ಹೇಳ್ತೀವಿ? ಇಕ್ಕಟ್ಟು, ಬಿಕ್ಕಟ್ಟು ಅಂತ ಹೇಳ್ತೀವಿ. ಸರಿಯಾ? ಸೊ ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಅಂಡ್ ದೆನ್ ಇಲ್ಲಿ ಸೇಮ್ ಅನಿಸ್ತದಲ್ಲ ಇದು ಕ್ಲಿಂಚ್ ಅಂಡ್ ದೆನ್ ಕ್ಲಿಂಕ್. ಸೊ ಏನಂತಂದ್ರೆ ಕ್ಲಿಂಚ್ ಅಂತಂದ್ರೆ ಸುಲಭವಾಗಿಸುವುದು ಅಂತ ಅರ್ಥ ಆಗುತ್ತೆ. ಸರಿನಾ? ಸುಲಭವಾಗಿಸುವುದು. ಕ್ಲಿಂಕ್ ಅಂತಂದ್ರೆ ಏನಂತ ಹೇಳ್ತೀವಿ? ಗುಂಪು ಅಂತ ಹೇಳ್ತೀವಿ. ಸೊ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಅಂಡ್ ದೆನ್ ಬ್ರೀಸ್ ಅಂದ್ರೆ ಏನು? ಬ್ರೀಸ್ ಅಂದ್ರೆ ಗಾಳಿ ಅಂತ ಹೇಳ್ತೀವಿ. ಅಂಡ್ ದೆನ್ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಅಪಾಲೋಜೆಟಿಕ್ ಅಂತ ಇದೆ. ಅಪಾಲೋಜೆಟಿಕ್ ಅಂದ್ರೆ ಏನು? ಅಪಾಲಜಿ ಅಂದ್ರೆ ಏನು? ಕ್ಷಮೆ ಕೇಳುವುದು ಅಂತ ಆಗುತ್ತೆ. ಸೊ ಕ್ಷಮೆ ಕೇಳೋದಕ್ಕೆ ನಾವೇನಂತ ಹೇಳ್ತೀವಿ? ಕಾಂಟ್ರೈಟ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ ಅಂದ್ರೆ ಆಪ್ಷನ್ ಡಿ, ಕಾಂಟ್ರೈಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ಟಾಗ್ನೆಂಟ್ ಅಂದ್ರೆ ಏನು? ಸ್ಟಾಗ್ನೆಂಟ್ ಅಂದ್ರೆ ನಿಶ್ಚಲ ಅಂತ ಹೇಳ್ತೀವಿ. ಸರಿನಾ? ನಿಶ್ಚಲ, ಚಲನೆ ಮಾಡದೇ ಇರ್ತಕ್ಕಂಥದ್ದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ನಿಶ್ಚಲ ಅಂತ ಹೇಳ್ತೀವಿ. ಸೊ ಸ್ಟಾಗ್ನೆಂಟ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಸ್ಟ್ಯಾಟಿಕ್ ಅಂತ ಕೂಡ ನಾವು ಹೇಳ್ಬೋದು. ಸರಿನಾ? ಅಂಡ್ ದೆನ್ ಡಿರೈಸಿವ್ ಅಂತಂದ್ರೆ ಏನಂತ ಹೇಳ್ತೀವಿ? ಡಿರೈಸಿವ್ ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಗೇಲಿ ಮಾಡುವುದು ಅಂತ ಹೇಳ್ತೀವಿ. ಸರಿನಾ? ಗೇಲಿ ಮಾಡುವುದು, ಚುಡಾಯಿಸೋದು ಏನಿದೆ ಅಲ್ವಾ, ಅದನ್ನ ನಾವು ಡಿರೈಸಿವ್ ಅಂತ ಹೇಳ್ತೀವಿ. ಅಂಡ್ ದೆನ್ ಸಾಲಿಡ್ ಅಂದ್ರೆ ಏನಂತ ಹೇಳ್ತೀವಿ? ಘನ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಸ್ಲಿಕ್ ಅಂತ ಇದೆ. ಸ್ಲಿಕ್ ಅಂದ್ರೆ ಏನು? ಸ್ಲಿಕ್ ಅಂದ್ರೆ ಸ್ಲಿಪ್ ಆಗೋದು, ಮೀನ್ಸ್ ಜಾರುವುದು, ಜಾರ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇದು ಟೈರ್ ಹೇಗಿದೆ? ಸ್ಲಿಪ್ಪಿ ಆಗಿದೆ ಅಲ್ವಾ, ಮೀನ್ಸ್ ಸ್ಲಿಕ್ ಆಗಿದೆ ಅಲ್ವಾ, ಸ್ಲಿಪರಿ ಆಗಿದೆ ಅಲ್ವಾ. ಸೊ ಇದು ಹೇಗಿದೆ ಅಂದ್ರೆ ಜಾರ್ತಾ ಇದೆ. ಸೊ ಜಾರ್ತಕ್ಕಂತಹ ಗುಣವನ್ನ ಹೊಂದಿದೆ ಇದು. ಅಂಡ್ ದೆನ್ ನೀವು ಅಂದ್ರೆ ಏನು? ಹೊಸದು ಅಂತ ಹೇಳ್ತೀವಿ. ಅಂಡ್ ದೆನ್ ಫ್ರಾಕ್ಷನ್ಸ್ ಅಂದ್ರೆ ಏನು? ಭಿನ್ನರಾಶಿ ಅಂತ ಹೇಳ್ತೀವಿ. ಅಂಡ್ ದೆನ್ ನೋ ವೈಸ್ ಅಂತಂದ್ರೆ ಏನು ಅಂತಂದ್ರೆ ಇವಾಗ ಹೊಸದಾಗಿ ಜಾಯ್ನ್ ಆಗಿರ್ತಕ್ಕಂತಹ ವ್ಯಕ್ತಿ, ಇಲ್ಲ ಅಂತಂದ್ರೆ ABCDR ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಅನುಭವ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯನ್ನ ನಾವು ನೋ ವಾಯ್ಸ್ ಅಂತ ಕರಿತೀವಿ, ಇಲ್ಲಾಂದ್ರೆ ABCDR ಅಂತ ಕೂಡ ಕರಿತೀವಿ. ABCDER ಅಂತ. ಸರಿನಾ? ABCDR ಅಂತಂದ್ರೆ ಏನಂದ್ರೆ ABCD ಇಂದ ಇವಾಗ ಕಲಿತಾ ಇದ್ದಾನೆ, ಇವಾಗ ಜಸ್ಟ್ ಹೊಸಬ ವ್ಯಕ್ತಿ ಇದ್ದಾನೆ. ಸೊ ಅನುಭವ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಇದ್ದಾನೆ, ಅನುಭವಿ ಅಂತ ಹೇಳ್ತೀವಿ. ಅನುಭವಿ ಅಲ್ಲ, ಅನುಭವಿ ಅಂತ ಹೇಳ್ತೀವಿ. ಗೊತ್ತಿರಲಿ ಕೇಳಬಹುದು. ಸಾಕಷ್ಟು ಸರಿ ಇದನ್ನ SSC MTS ಎಕ್ಸಾಮ್ ಅಲ್ಲಿ ಮತ್ತೆ ಈ ಒಂದು GD ಎಕ್ಸಾಮ್ ಅಲ್ಲಿ ಮತ್ತೆ CHSL ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಯಾವುದು? ನೋ ವೈಸ್ ಅನ್ನೋದನ್ನ. ಅಂಡ್ ದೆನ್ ಸ್ಲಿಕ್ ಅಂದ್ರೆ ಏನಂತ ಹೇಳ್ತೀವಿ ನಾವು? ಸ್ಲಿಪರಿ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಐದನೇ ಪ್ರಶ್ನೆ ಏನಿದೆ ಅಂದ್ರೆ ಲ್ಯಾಗಾರ್ಡ್ ಅಂತ ಇದೆ. ಸರಿನಾ? ಸೊ ಲ್ಯಾಗಾರ್ಡ್ ಅಂದ್ರೆ ಏನು? ಲ್ಯಾಗಾರ್ಡ್ ಅಂದ್ರೆ ಒಂದು ರೀತಿ ಬಂಧಿಸಲ್ಪಡುವುದು ಅಂತ ಹೇಳ್ತೀವಿ. ಸೊ ಬಂಧಿಸಲ್ಪಡುವುದು, ಒಂದು ರೀತಿ ಹಿಂದೆ ಬೀಳುವುದು, ಇಲ್ಲ ಅಂತಂದ್ರೆ ಹಿಂದೆ ಎಳೆಯುವುದು ಅಂತ ಅದರ ಅರ್ಥ. ಸೊ ಅದಕ್ಕೆ ಏನಾಗುತ್ತೆ ಸರಿಯಾದ ಉತ್ತರ ಅಂದ್ರೆ ಡ್ವಾಡ್ಲಿಂಗ್ ಅಂತ ಆಗುತ್ತೆ. ಸರಿನಾ? ಆಪ್ಷನ್ ಡಿ, ಆಪ್ಷನ್ ಸಿ, ಡ್ವಾಡ್ಲಿಂಗ್ ಅಂತ ಆಗುತ್ತೆ. ಡ್ವಾಡ್ಲಿಂಗ್ ಅಂದ್ರೆ ನಾವೇನಂತ ಹೇಳ್ತೀವಿ? ಹಿಂದೆ ಬೀಳುವುದು, ವಿಳಂಬ ಮಾಡುವುದು ಅಂತ. ಸರಿನಾ? ಡ್ವಾಡ್ಲಿಂಗ್ ಸ್ಟೂಡೆಂಟ್ಸ್, ಸೊ ವಿಳಂಬವಾಗಿ ಇರ್ತಾರೆ, ಸೊ ವಿಳಂಬವಾಗಿ ಓದೋದು, ಎಲ್ಲ ಅಂತಂದ್ರೆ ಡ್ವಾಡ್ಲಿಂಗ್ ಎಂಪ್ಲಾಯ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಕೂಡ ಅದಕ್ಕೆ ಸರಿಯಾದ ಎಕ್ಸಾಂಪಲ್ಗಳಾಗ್ತವೆ. ಅಂಡ್ ದೆನ್ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಿದೆ ಅಂದ್ರೆ ಸ್ಯಾಕ್ರಿಲೇಜ್. ಸ್ಯಾಕ್ರಿಲೇಜ್ ಅಂದ್ರೆ ಏನು ಅಂತಂದ್ರೆ ಒಂದು ರೀತಿ ಹೀಯಾಳಿಸೋದು, ಇಡೀ ಒಂದು ಧರ್ಮವನ್ನೇ ಹೀಯಾಳಿಸುವುದು ಅಂತ ಅರ್ಥ ಕೊಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಎ ಆಗುತ್ತೆ, ಬ್ಲಾಸ್ಫೆಮಿ ಅಂತ ಆಗುತ್ತೆ. ಬ್ಲಾಸ್ಫೆಮಿ ಅಂದ್ರೆ ಏನು? ಅಂಡ್ ದೆನ್ ಸ್ಯಾಕ್ರಿಲೇಜ್ ಅಂದ್ರೆ ಏನು ಹೇಳ್ಬೋದಾ? ಎಕ್ಸಾಕ್ಟ್ ಮೀನಿಂಗ್ ನಿನ್ನೆ ನಿಮಗೆ ಹೇಳಿದ್ದೀನಿ ಅನ್ಸುತ್ತೆ. ಯಾವುದು? ಸ್ಯಾಕ್ರಿಲೇಜ್ ಅಂದ್ರೆ ಆಕ್ಚುಲಿ ಪವಿತ್ರತೆಗೆ ಧಕ್ಕೆಯನ್ನು ತರುವುದು. ಓಕೆ, ಇವಾಗ ಹಿಂದೂ ಧರ್ಮ ಇದೆ, ಯಾವುದೋ ಒಂದು ಧರ್ಮ ಇದೆ, ಕ್ರಿಶ್ಚಿಯನಿಟಿ ಇದೆ, ಇಲ್ಲ ಜೈನ್ ಇದೆ. ಸೊ ಬೇರೆ ಧರ್ಮೀಯರು ಇವಾಗ ನಮ್ಮ ಇಂಡಿಯಾದಲ್ಲಿ ಸಿಗುತ್ತೆ, ಸಾಕಷ್ಟು ಸಿಗುತ್ತೆ ನಿಮಗೆ. ಸರಿನಾ? ಸ್ಯಾಕ್ರಿಲೇಜ್ ಅಂತಂದ್ರೆ ಇವಾಗ ನಮ್ಮ ಧರ್ಮವನ್ನು ಶ್ರೇಷ್ಠವನ್ನಾಗಿ ತೋರಿಸ್ಕೊಳ್ಳೋಕೆ ಮತ್ತೊಂದು ಧರ್ಮವನ್ನು ತುಚ್ಛವಾಗಿ ಇದ್ರೇನೋ ಮಾತನಾಡೋದ್ರ ಬಗ್ಗೆ. ಸರಿನಾ? ಅದಕ್ಕೆ ಒಂದು ರೀತಿ ಧಕ್ಕೆ ತರೋದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸ್ಯಾಕ್ರಿಲೇಜ್ ಅಂತ ಹೇಳ್ತೀವಿ. ಅಂಡ್ ದೆನ್ ಬ್ಲಾಸ್ಫೆಮಿ ಅಂದ್ರೆ ಸರ್ ಇದು ಕೂಡ ಧಕ್ಕೆ ತರೋದಾಗುತ್ತಾ? ಸೊ ಅದಕ್ಕೆ ಸ್ವಲ್ಪ ಸರಿನವಾಗುತ್ತೆ. ಏನಂತಂದ್ರೆ ಧರ್ಮದ್ರೋಹ ಅಂತ ಆಗುತ್ತೆ. ಧರ್ಮಕ್ಕೆ ದ್ರೋಹ ಮಾಡುವುದು. ಸರಿನಾ? ನಮ್ಮ ಧರ್ಮವೇ ಆಗಿರಲಿ, ಮತ್ತೊಬ್ಬರ ಧರ್ಮವೇ ಆಗಿರಲಿ, ಸೊ ಒಟ್ಟಿನಲ್ಲಿ ಯಾವುದೇ ಧರ್ಮ ಆಗಿರಲಿ ಅದಕ್ಕೆ ದ್ರೋಹ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಬ್ಲಾಸ್ಫೆಮಿ ಅಂತ ಹೇಳ್ತೀವಿ. ಬಟ್ ಸ್ಯಾಕ್ರಿಲೇಜ್ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಅದು ಅಪವಿತ್ರ ಮಾಡುವುದು ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಮಾಡಿಫಿಕೇಶನ್ ಅಂದ್ರೆ ಏನಂತ ಹೇಳ್ತೀವಿ? ಮಾಡಿಫಿಕೇಶನ್ ಅಂತಂದ್ರೆ ಅದನ್ನ ಒಂದು ರೀತಿ ಮಾರ್ಪಾಡು ಮಾಡುವುದು ಅಂತ ಹೇಳ್ತೀವಿ. ಅಂಡ್ ದೆನ್ ಕಾನ್ಸೆಕ್ರೇಷನ್ ಅಂತ ಅಂದ್ರೆ ಪ್ರತಿಷ್ಠಾಪನೆ ಮಾಡುವುದು ಅಂತ ಹೇಳ್ತೀವಿ. ಸರಿನಾ? ಇವಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾವ್ದು ಮಾಡ್ತಾರೆ? ಮೂರ್ತಿಯನ್ನ ಕಾನ್ಸೆಕ್ರೇಷನ್ ಮಾಡ್ತಾರೆ. ಸೊ ಮೀನ್ಸ್ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಅಂಡ್ ದೆನ್ ರೆವರೆನ್ಸ್ ಅಂದ್ರೆ ಏನು? ರೆವರೆನ್ಸ್ ಅಂದ್ರೆ ಗೌರವ, ಭಕ್ತಿ, ನಮಸ್ತೆ, ಹಾಯ್ ಸರ್, ಹೌ ಆರ್ ಯು, ಆ ಥರ. ಓಕೆ. ಅಂಡ್ ದೆನ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ ಅಂದ್ರೆ ಪಾಂಡರಸ್ ಅಂದ್ರೆ ಏನು? ಒಂದು ರೀತಿ ಹೆವಿ ಅಂತ ಹೇಳ್ತೀವಿ. ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಡಿ, ಹೆವಿ ಅಂತ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ರಿಡಿಕ್ಯುಲಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು?
ಗೇಲಿ ಮಾಡುವುದು, ಒಬ್ಬರನ್ನ ಇದನ್ನು ಹೀಯಾಳಿಸುವುದು ಅಂತ ಹೇಳ್ತೀವಿ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ, ಡೆರೇಸನ್ ಅಂತ ಆಗುತ್ತೆ. ಸರಿನಾ? ಯಾವುದು ಅಂದ್ರೆ ಡೆರಿಸನ್ ಅಂತ ಆಗುತ್ತೆ. ಅಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ಅಂದ್ರೆ ಈಗರ್ಲಿ ಅಂತಂದ್ರೆ ಉತ್ಸಾಹಕವಾಗಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಅವಿಡ್ಲಿ ಅಂತ ಆಗುತ್ತೆ. ನಾಟ್ ಅವಾಯ್ಡ್ ಅಲ್ಲ, ಅವಿಡ್ಲಿ ಅಂತ ಆಗುತ್ತೆ. ಸರಿನಾ? ಯಾವುದು ಈಗರ್ಲಿ ಅಂತಂದ್ರೆ ಅವಿಡ್ಲಿ ಅಂತ ಹೇಳ್ತೀವಿ, ಉತ್ಸಾಹ ಭರಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಅಂಡ್ ದೆನ್ ಆಂಗ್ಸಿಯಸ್ ಅಂದ್ರೆ ಏನಂತ ಹೇಳ್ತೀವಿ? ಅಪ್ರೆಹೆನ್ಸಿವ್ ಅಂತ ಹೇಳ್ತೀವಿ. ಅಂದ್ರೆ ಆತಂಕದಿಂದ ಇರ್ತಕ್ಕಂಥ ವ್ಯಕ್ತಿ. ನೋಡಿ ಇವರು ಹೇಗಿದ್ದಾರೆ? ಆತಂಕವಾಗಿದ್ದಾರಲ್ಲ, ಸೊ ಆಂಗ್ಸಿಯಸ್ ಆಗಿದ್ದಾರೆ, ಮೀನ್ಸ್ ಆತಂಕದಲ್ಲಿ ಕೂಡಿ ಹೊಂದಿದ್ದಾರೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅಪ್ರಿಹೆನ್ಸಿವ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂದ್ರೆ ಗ್ಯಾಲಿವೆಂಟ್ ಅಂತ ಇದೆ. ಗ್ಯಾಲಿವೆಂಟ್ ಅಂದ್ರೆ ಏನಂತ ಹೇಳ್ಬೋದಾ? ಸೊ ಗ್ಯಾಲಿವೆಂಟ್ ಅಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಅಲೆದಾಡು ಅಂತ ಹೇಳ್ತೀವಿ. ಸರಿನಾ? ಅಲೆದಾಡುವುದಕ್ಕೆ ನಾವು ಗ್ಯಾಲಿವೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಮೀನಿಂಗ್ ಯಾವ್ದಾಗುತ್ತೆ ಅಂದ್ರೆ ಮೇಂಡರ್ ಅಂತ ಆಗುತ್ತೆ. ಸರಿನಾ? ಮೇಂಡರ್ ಅಂದ್ರೂ ಕೂಡ ನಾವೇನಂತ ಹೇಳ್ತೀವಿ? ಅಲೆದಾಡುವುದು ಅಂತ ಆಗುತ್ತೆ. ಸೊ ಜಾಸ್ತಿ ಸುತ್ತಾಡ್ತಿದ್ವಿ ನೋಡಿ ಇಲ್ಲಿ. ಸುಮ್ಮನೆ ಡೈರೆಕ್ಟ್ ಆಗಿ ಹೋಗ್ಬೇಕಲ್ವಾ, ಹಾಗೆ ಸ್ವರ್ಗಕ್ಕೆ ಹೋಗ್ತೀವಿ, ಬಟ್ ಅದಕ್ಕೆ ಸುಮ್ಮನೆ ಹೀಗೆ ಸುತ್ತಾಡ್ತಾ ಅಲ್ದಾಡ್ತಾ ಹೋಗ್ತಾ ಇದೀವಿ. ಅಂಡ್ ದೆನ್ ನೆಕ್ಸ್ಟ್ ಗ್ಲಿಬ್ ಅಂತ. ಗ್ಲಿಬ್ ಮೀನಿಂಗ್ ಏನಾಗುತ್ತೆ ಹೇಳ್ಬೋದಾ? ಗ್ಲಿಬ್ ಮೀನಿಂಗ್ ಏನಂತ? ಗ್ಲಿಬ್ ಅಂತಂದ್ರೆ ಸುಲಭವಾಗಿ ಮಾತನಾಡುವುದು. ಸರಿನಾ? ಗಿಫ್ಟ್ ಆಫ್ ಗ್ಯಾಬ್ ಅಂತಂದ್ರೆ ಮಾತನಾಡುವ ಕಲೆ ಇರ್ತಕ್ಕಂತಹ ವ್ಯಕ್ತಿ, ದೇವರಿಂದನೇ ಅದನ್ನ ಪಡ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಅಂತ. ಗ್ಲಿಬ್ ಅಂದ್ರೂ ಕೂಡ ನಾವೇನಂತ ಹೇಳ್ತೀವಿ? ಸುಲಭವಾಗಿ ಮಾತನಾಡುವುದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಈಸಿ ಆಗುತ್ತೆ. ಬಟ್ ಅದಕ್ಕೆ ಆಂಟೋನಿಯಂ ಯಾವುದಾಗುತ್ತೆ ಅಂದ್ರೆ ಇನ್ ಆರ್ಟಿಕ್ಯುಲೇಟ್ ಅಂತ ಆಗುತ್ತೆ. ಇನ್ ಆರ್ಟಿಕ್ಯುಲೇಟ್ ಅಂದ್ರೆ ಅಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ, ಮಾತಲ್ಲಿ ಪ್ರತಿ ಮಾತಲ್ಲೂ ಕೂಡ ತಪ್ಪೇ ಇರ್ತದೆ. ಸರಿನಾ? ಕನ್ನಡ ಭಾಷೆ ಕನ್ನಡ ಅಂತ ಅನ್ನೋ ವ್ಯಕ್ತಿಗಳು. ಸೊ ಈ ತರ ವ್ಯಕ್ತಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ ಆರ್ಟಿಕ್ಯುಲೇಟ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಕ್ಯಾಲಿಬ್ರೇಷನ್ ಮಾಡ್ತಿರ್ತೀವಿ ನಮ್ಮ ಹತ್ರ ಇರತಕ್ಕಂಥ ಇಕ್ವಿಪ್ಮೆಂಟ್ಗಳನ್ನ. ಇದು ಇಕ್ವಿಪ್ಮೆಂಟ್ ಯಾರು ಬಳಸ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಕ್ಯಾಲಿಬ್ರೇಷನ್ ಮಾಡೋದು ಅಂದ್ರೆ ಒಂದು ರೀತಿ ಮಾಪನ ಮಾಡೋದು, ಅದು ಕರೆಕ್ಟ್ ಆಗಿದಾವಿಲ್ಲ ಅಂತ ನೋಡ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಆಗುತ್ತೆ, ಗೇಜ್ ಅಂತ ಆಗುತ್ತೆ. ಸರಿನಾ? ಗೇಜ್ ಮಾಡೋದು ಅಂತ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವಿಮ್ಸಿಯಲ್ ಅಂತ ಹೇಳ್ತೀವಿ. ವಿಮ್ಸಿಯಲ್ ಅಂತಂದ್ರೆ ಏನು? ಇದು ಕನ್ನಡ ಮೀನಿಂಗ್ ಏನಾಗುತ್ತೆ? ವಿಮಿಸಿಕಲ್. ಸರಿನಾ? ಇದಕ್ಕೆ ಏನಂತ ಆಗುತ್ತೆ ಅಂದ್ರೆ ವಿಚಿತ್ರ ಅಂತ ಆಗುತ್ತೆ. ಸರಿನಾ? ವಿಚಿತ್ರವಾಗದ್ದು ಅಂತ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ, ಫನ್ನಿ ಅಂತ ಹೇಳ್ತೀವಿ. ಸೊ ಫನ್ನಿ ಅಂದ್ರೆ ಅದು ಹೇಗಿರುತ್ತೆ? ವಿಚಿತ್ರವಾಗಿರುತ್ತೆ. ವಿಚಿತ್ರವಾಗಿರೋದು ನೋಡಿದ್ರೆ ನಮ್ಗೆ ಫನ್ನಿ ಅಂತ ಅನಿಸ್ತದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಇನ್ಸ್ಟಿಗೇಟ್ ಅಂತ. ಇನ್ಸ್ಟಿಗೇಟ್ ಅಂದ್ರೆ ಏನು? ಸೊ ಇನ್ಸ್ಟಿಗೇಟ್ ಅಂದ್ರೆ ಮೀನಿಂಗ್ ಏನು? ಆಕ್ಚುಲಿ ಇನ್ಸ್ಟಿಗೇಟ್ ಅಂದ್ರೆ ಒಂದು ರೀತಿ ಪ್ರಚೋದಿಸೋದು. ಓಕೆ, ನಿನಗೆ ಅವ್ನು ಹಂಗೆ ಮಾಡಿ ನೋಡು ಅಂತ ಇವಳು ಹೇಳ್ತಿದ್ದಾಳೆ ನೋಡಿ, ಚಾಡ ಅಂತ ಹೇಳ್ತೀವಲ್ವಾ ನಾವು. ಸೊ ಚಾಡ ಹೇಳ್ತಿದ್ದಾಳೆ ಇವಳು, ಸೊ ಹಾಗೆ ಮಾಡಿದಳು, ಸೊ ನಿಮ್ಮ ಕ್ಲಾಸಲ್ಲಿ ಇರೋಳು ಈ ಹುಡುಗಿ ಹಾಗೆ ಮಾಡಿದಳು ಅಂತ ಚಾಡ ಹೇಳ್ತಿದ್ದಾಳೆ. ಮೀನ್ಸ್ ಇನ್ಸ್ಟಿಗೇಟ್ ಮಾಡ್ತಿದ್ದಾಳೆ, ಪ್ರಚೋದನೆ ಕೊಡ್ತಾ ಇದ್ದಾಳೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ? ರೈಸ್ ಮಾಡ್ತಾ ಇದ್ದಾಳೆ. ಅಂಡ್ ದೆನ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಎಸೆಂಟ್ರಿಕ್ ಅಂತ ಹೇಳ್ತೀವಿ. ಎಸೆಂಟ್ರಿಕ್ ಅಂದ್ರೆ ಏನು? ಎಸೆಂಟ್ರಿಕ್ ಅಂದ್ರೆ ಕನ್ನಡದಲ್ಲಿ ಮೀನಿಂಗ್ ಏನಂತ ಹೇಳ್ತೀವಿ ಹೇಳ್ಬೋದಾ? ವಿಲಕ್ಷಣ ಅಂತ ಹೇಳ್ತೀವಿ. ಸರಿನಾ? ವಿಲಕ್ಷಣ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಡಿ, ಇಡಿಯೋಸಿಕ್ರಾಟಿಕ್ ಅಂತ ಹೇಳ್ತೀವಿ. ಸರಿನಾ? ಇಡಿಯೋಸಿನ್ಕ್ರಾಟಿಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಡಿ ಅಂತ ಆಗುತ್ತೆ, ವಿಲಕ್ಷಣ. ಸೊ ಅವರೆಲ್ಲರಿಗಿಂತ ಸ್ವಲ್ಪ ಬೇರೆ ಇದೆ ಅಲ್ವಾ, ಇದು ಡಿಫ್ರೆಂಟ್ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್. ಡೊಮಿಸೈಲ್ ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ. ಡೊಮಿಸೈಲ್ ಅಂತಂದ್ರೆ ಏನು? ನಿಮ್ಮ ಮನೆ ಒಂದು ಕರ್ನಾಟಕದಲ್ಲಿ ಇದೆಯಾ, ನೀವು ಕರ್ನಾಟಕದಲ್ಲಿ ಇರುವಿರಾ ಅಂತ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಆಪ್ಷನ್ ಸಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಜರ್ಡ್. ಇದ್ರ ಮೀನಿಂಗ್ ಏನಾಗುತ್ತೆ? 18ನೇ ಪ್ರಶ್ನೆಯ ಮೀನಿಂಗ್ ಏನಾಗಿದೆ ಹೇಳ್ಬೋದಾ? ಘರ್ಷಣೆ ಮಾಡೋದು ಅಂತ ಆಗುತ್ತೆ. ಸುಮ್ಮನೆ ಸ್ಮೂತ್ ಆಗಿ ಹೋಗ್ಬಿಡೋದಿಲ್ಲ, ಅದಕ್ಕೊಂದು ರೀತಿ ಹೇಗಿದ್ರೆ ಘರ್ಷಣೆ ಮಾಡೋದು, ಅದಕ್ಕೆ ಅಲ್ಲಾಡ್ಸೋದು, ವೈಬ್ರೇಷನ್ ಮಾಡೋದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಆಗುತ್ತೆ, ಅಲ್ಟರ್ಕೇಟೆಡ್ ಅಂತ ಆಗುತ್ತೆ. ಸರಿನಾ? ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ, ಅಲ್ಟರ್ಕೇಟೆಡ್ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಬ್ಲಾಸ್ ಫೇಮಸ್ ಅಂತ ಇದೆ. ಬ್ಲಾಸ್ ಫೇಮಸ್ ಅಂದ್ರೆ ಏನಾಗುತ್ತೆ? ಅದಕ್ಕೆ ಕನ್ನಡದಲ್ಲಿ ಮೀನಿಂಗ್ ಬ್ಲಾಸ್ ಫೇಮಸ್ ಅಂದ್ರೆ ಅಗೌರವದ ಅಂತ ಹೇಳ್ತೀವಿ. ಮೀನ್ಸ್ ಗೌರವ ಕೊಡದೇ ಇರುವುದು, ಮೀನ್ಸ್ ಕಿಮ್ಮತ್ ಕೊಡದೇ ಇರುವುದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಆಗುತ್ತೆ, ಡಿಸ್ರೆಸ್ಪೆಕ್ಟ್ಫುಲ್. ರೆಸ್ಪೆಕ್ಟ್ ಕೊಡದೇ ಇರತಕ್ಕಂಥದ್ದು ಅಂತ ಆಗುತ್ತೆ. ಅವಾಗಲೇ ನಿಮಗೆ ಹೇಳಿದೆಲ್ಲ ರೆಸ್ಪೆಕ್ಟ್ ಕೊಡುವಂಥದ್ದು, ಇದ್ರದ್ದು ಅಪೋಸಿಟ್ ವರ್ಡ್ ಅದು ಆಗುತ್ತೆ ನೋಡಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಎಫಿಷಿಯನ್ಸಿ ಅಂದ್ರೆ ಏನು? ಎಫಿಕಸಿ ಅಂತ ಇದೆ. ಸರಿನಾ? ಎಫಿಕಸಿ, ನಾಟ್ ಎಫಿಷಿಯನ್ಸಿ, ಎಫಿಕಸಿ ಅಂತಂದ್ರೆ ಪರಿಣಾಮಕಾರಿಯಾಗಿ ಹೊಂದಿರತಕ್ಕಂಥದ್ದು ಅಂತ ಹೇಳ್ತೀವಿ. ಸರಿನಾ? ಎಫಿಕಸಿ ಅಂತಂದ್ರೆ ಪರಿಣಾಮಕಾರಿಯಾಗಿ ಹೊಂದಿರತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಅಂತಂದ್ರೆ ಇನ್ಎಪ್ಟ್ನೆಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಮೀನಿಂಗ್ ಯಾವುದಾಗುತ್ತೆ ಅಂದ್ರೆ ಇನ್ಎಪ್ಟ್ನೆಸ್ ಅಂತ ಆಗುತ್ತೆ. ಯಾವುದು? ಇನ್ಎಪ್ಟ್ನೆಸ್. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಕಾನ್ಸ್ಕಂಟೇಯಸ್ ಅಂತ ಇದೆ. ಕಾನ್ಸ್ಕಂಟೇಯಸ್ ಅಂದ್ರೆ ಏನು? ಸೊ ಈ ವ್ಯಕ್ತಿ ಏನ್ ಮಾಡ್ತಿದ್ದಾರೆ? ಜಾಸ್ತಿ ಶ್ರದ್ಧೆನ ಇಟ್ಕೊಂಡು ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ. ಸರಿನಾ? ಮೀನ್ಸ್ ಆ ಒಂದು ಡಸ್ಟ್ಬಿನ್ಗೆ ಅದು ಬಾಟಲ್ನ ಹಾಕ್ತಾ ಇದ್ದಾರೆ. ಮೀನ್ಸ್ ಶ್ರದ್ಧೆ, ಒಂದು ರೀತಿ ಏನಂತ ಹೇಳ್ತೀವಿ? ಮೀನ್ಸ್ ನಿರ್ಲಕ್ಷ್ಯ ಮಾಡದೆ ಒಂದು ರೀತಿ ಎಲ್ಲವೂ ಕೂಡ ನನ್ನ ಇದು ಕೆಲಸ ಇದನ್ನು ಮಾಡಬೇಕು ಅಂತ ಮಾಡ್ತಾ ಇರತಕ್ಕಂಥ ವ್ಯಕ್ತಿ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಸೆಡ್ಯೂಲಸ್ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಸೆಡ್ಯೂಲಸ್ ಅಂತ ಹೇಳ್ತೀವಿ. ಸೆಡ್ಯೂಲಸ್ ಅಂದ್ರೂ ಕೂಡ ಏನಂತ ಹೇಳ್ತೀವಿ ಅಂದ್ರೆ ಶ್ರದ್ಧೆ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಶ್ರದ್ಧೆ ಇರ್ತಕ್ಕಂಥ ವ್ಯಕ್ತಿ. ಮೀನ್ಸ್ ಅದನ್ನ ಮಾಡಬೇಕು, ಓಕೆ ಇದು ನನ್ನ ಡ್ಯೂಟಿ ಇದೆ, ನಾನು ಮಾಡ್ತೀನಿ ಅಂತ, ಆ ರೀತಿಯ ಪರ್ಸನ್ಗಳು. ಅಂಡ್ ದೆನ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದ್ರೆ ವಿಗರಸ್ ಅಂತ ಹೇಳ್ತೀವಿ. ವಿಗರಸ್ ಅಂದ್ರೆ ಮೀನಿಂಗ್ ಏನಂತ ಹೇಳ್ತೀವಿ ಹೇಳ್ಬೋದಾ? ವಿಗರಸ್ ಅಂದ್ರೆ ಹುರುಪಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ, ಉತ್ಸಾಹ ಇರ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ವಿಗೋರಸ್ ಅಂತಂದ್ರೆ ಉತ್ಸಾಹ ಇರ್ತಕ್ಕಂತಹ ವ್ಯಕ್ತಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ ಅಂತ ಆಗುತ್ತೆ. ಯಾವುದು? ಟಾರ್ಪಿಡ್ ಅಂತ ಹೇಳ್ತೀವಿ.
ಹುರುಪು ಇರ್ತಕ್ಕಂಥ ವ್ಯಕ್ತಿ, ಹುರುಪಿನಿಂದ ಓಡ್ತಾ ಇದ್ದಾರೆ ನೋಡಿ ಅವರು ಸ್ಪೀಡ್ ಆಗಿ, ಸರಿನಾ. ಸೊ ಇದಕ್ಕೆ ಟಾರ್ಪಿಡ್ ಅಂತ ಹೇಳ್ತೀವಿ. ವಿಗರಸ್ ಅಂತಂದ್ರೆ ಏನಂತಂದ್ರೆ ಟಾರ್ಪಿಡ್ ಅಂತಂದ್ರೆ ಏನಂದ್ರೆ ಉತ್ಸಾಹ ಇರ್ತಕ್ಕಂಥ ವ್ಯಕ್ತಿ, ಹುರುಪಿನ ವ್ಯಕ್ತಿ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಇಡೇಷಿಯಸ್ ಅಂದ್ರೆ ತಿನ್ನಕ್ಕೆ, ಈಟ್ ಮಾಡೋಕ್ಕೆ ಇಡೇಷಿಯಸ್ ಇದೆ, ಅದು ಮೀನ್ಸ್ ತಿನ್ನೋಕೆ ಯೋಗ್ಯವಾಗಿದೆ, ಅತಿ ಹೆಚ್ಚು ಏನಂತ ಹೇಳ್ತೀವಿ ತಿನ್ನೋ ಅಂತಹ ವ್ಯಕ್ತಿ, ಸರಿನಾ. ಸೊ ಬಕಾಸುರ ಅಂತ ಹೇಳ್ತೀವಿ ಗೊತ್ತಾ. ಸೊ ಬಕಾಸುರಿಗೆ ಎಕ್ಸಾಕ್ಟ್ ಮೀನಿಂಗ್ ಆಗುತ್ತೆ ನೋಡಿ ಇಡೇಷಿಯಸ್ ಅಂದ್ರೆ ಏನಾಗುತ್ತೆ, ಬಕಾಸುರ ಅಂತಾನೆ ಮೀನಿಂಗ್ ಕೊಡುತ್ತೆ. ಮೀನ್ಸ್ ಗ್ಲಟೋನಸ್ ಅಂತ ಹೇಳ್ಬೋದು, ಸರಿನಾ. ಗ್ಲಟೋನಸ್ ಅಂದ್ರೂ ಕೂಡ ಅತಿ ಹೆಚ್ಚು ತಿಂತಕ್ಕಂಥ ವ್ಯಕ್ತಿ. ಓಕೆ, ಬೆಳಗ್ಗೆನೂ ತಿಂತಾನೆ, 9 ಗಂಟೆಗೂ ತಿಂತಾನೆ, 10 ಗಂಟೆಗೂ ತಿಂತಾನೆ, ರಾತ್ರಿ 12 ಗಂಟೆಗೆ ಕೂರ್ಸಿರು ತಿಂತಾನೆ. ಸೊ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಇಡೇಷಿಯಸ್ ಪರ್ಸನ್ಸ್ ಅಂತ ಕರಿತೀವಿ, ಸರಿನಾ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಆಬ್ಲಿವಿಯಸ್ ಅಂತ ಇದೆ. ಆಬ್ಲಿವಿಯಸ್ ಅಂದ್ರೆ ಏನು, ಅರಿವು ಇಲ್ಲದೆ ಇರೋ ತರ ಆಡುವಂತಹ ವ್ಯಕ್ತಿ, ಮೀನ್ಸ್ ಇಗ್ನೋರ್ ಮಾಡ್ತಕ್ಕಂಥ ವ್ಯಕ್ತಿ. ಓಕೆ, ಕೆಳಗಡೆ ಬಾಳೆಹಣ್ಣು ಬಿದ್ದಿದೆ, ಇಗ್ನೋರ್ ಮಾಡಿ ಹಾಗೆ ಅದ್ರ ಮೇಲೆ ಕಾಲಿಟ್ಟು ಸುಮ್ಮನೆ ಕೂತಿದ್ದಾನೆ, ಸರಿನಾ. ಅಂಡ್ ದೆನ್ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂದ್ರೆ ಸವೇಟೇರ್ ಅಂತ ಹೇಳ್ತೀವಿ. ಸವೇಟೇರ್ ಮೀನಿಂಗ್ ಏನಿದೆ, ಸೊ ಸವೇಟೇರ್ ಮೀನಿಂಗ್ ಏನಂತ ಹೇಳ್ತೀವಿ ಅಂದ್ರೆ ವಿಧ್ವಂಸಕ ಅಂತ ಹೇಳ್ತೀವಿ, ಲೈಕ್ ಹಿಟ್ಲರ್ ಅಂತ ಹೇಳ್ತೀವಿ. ಸೊ ಇವಾಗ ಕೂಡ ನೀವು ಇಂಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಸೊ ಮೀನ್ಸ್ ಯಾರು ಅಂತಂದ್ರೆ ಸವೇಟೇರ್ ಅಂದ್ರೆ ವಿಧ್ವಂಸಕ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮೀನಿಂಗ್ ಯಾವ್ದಾಗುತ್ತೆ, ಆಪ್ಷನ್ ಎ ವೆಂಡಲ್ ಅಂತ ಆಗುತ್ತೆ, ಸರಿನಾ. ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ವೆಂಡಲ್ ಅಂತ ಆಗುತ್ತೆ. ಸೊ ಇದಾಗಿತ್ತು ಇಲ್ಲಿವರೆಗೆ 11 ಮಿನಿಟ್ ಶೋ ಟಾಪ್ 25 ಸಿನಾನಿಮ್ಸ್ ಪ್ರಶ್ನೆಗಳಾಗಿತ್ತು 2023 CHSL ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸರ್ CHSL ಎಕ್ಸಾಮ್ ಅಲ್ಲಿ ಕೇಳಿದಾನೆ, MTS ಅಲ್ಲಿ ಮತ್ತೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, GD ಎಕ್ಸಾಮ್ ಅಲ್ಲಿ ಕೇಳಲ್ಲ ಅಂತ ನೀವು ಹೇಳ್ಬೇಡಿ. ಯಾಕಂದ್ರೆ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಸೇಮ್ ಇಂಗ್ಲಿಷ್ ಇದೆ. ಸೊ ಕೇಳ್ತಾನೆ ಇದನ್ನ ನೋಡ್ಕೊಳ್ಳಿ, ಯಾಕಂದ್ರೆ ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.